पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಸೊ ಎಲ್ಲರೂ ಈ ಒಂದು ಫೆಬ್ರವರಿ ತಿಂಗಳು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೇವೆ. ಸೊ ಇನ್ನೇನು ಮಾರ್ಚ್ ತಿಂಗಳು ಬರುವಂಥದ್ದಾಗಿದೆ. ಸೊ ಈ ಮಾರ್ಚ್ ತಿಂಗಳಲ್ಲಿ ಇರತಕ್ಕಂತಹ ಒಂದು ವಿಶೇಷತೆ ಅಂತ ಹೇಳಿದರೆ ಕೇತುಗ್ರಸ್ತ ಚಂದ್ರಗ್ರಹಣ. ಇದರ ಬಗ್ಗೆ ನಾವು ಆಲ್ರೆಡಿ 8 ರಾಶಿಗಳ ಒಂದು ವಿವರಣೆಯನ್ನು ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಉಳಿದ ರಾಶಿಗಳು, ಅಶುಭ ಫಲ ಸಿಗುವಂತಹ ರಾಶಿಗಳ ಬಗ್ಗೆ ಈ ದಿನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಆ 4 ರಾಶಿಗಳು ಯಾವುದು ಮತ್ತು ಈ ಒಂದು ಚಂದ್ರಗ್ರಹಣದ ಒಂದು ಸಮಯದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚಿಕೊಳ್ಳಲಾಗುತ್ತೆ. ಸೊ ಇದರ ಒಂದು ಸಮಯ, ಏನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಯಾವೆಲ್ಲ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೋಬೇಕು ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಲ್ಲಿ ಒಂದು ಮನವಿ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನದಲ್ಲಿ ತಮಗೆ ತಿಳಿಸಿಕೊಡಲಾಗುತ್ತದೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣದ ವಿಶೇಷತೆ, ಮಾಡಬಾರದು, ಮಾಡಬೇಕು ಮತ್ತು ಅಶುಭ ಫಲ ಸಿಗುವಂತಹ ಆ 4 ರಾಶಿಗಳು ಯಾವುವು ಮತ್ತು ಉಳಿದ ರಾಶಿಗಳ ಒಂದಿಷ್ಟು ಮಾಹಿತಿ ಅದೆಲ್ಲವನ್ನು ಈಗ ನೋಡೋಣ. ಮೊದಲನೇದಾಗಿ ಇದೇ ಮಾರ್ಚ್ 3ನೇ ತಾರೀಕು ನಿಮಗೆ ಮಂಗಳವಾರ ದಿನ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ಸೊ ಅದು ಕೂಡ ಇದೆ. ಇಲ್ಲಿ ಈ ಹೋಳಿ ಹುಣ್ಣಿಮೆಯ ಜೊತೆಗೆ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಬಂದಿರೋದರಿಂದ ಇದು ನಿಮಗೆ ಸಿಂಹ ರಾಶಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏಕೆಂದರೆ ಸಿಂಹ ರಾಶಿಯಲ್ಲೇ ಕೇತು ಇದ್ದಾರೆ, ಚಂದ್ರ ಇದ್ದಾರೆ. ಸೊ ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಈ ಒಂದು ಸಿಂಹ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಅವರಿಗೆ ಒಂದಿಷ್ಟು ದಿನಗಳ ಕಾಲ ಸ್ವಲ್ಪ ಕಷ್ಟಗಳು ಬರುವಂಥದ್ದಾಗುತ್ತೆ. ಅದೇ ರೀತಿ ಈಗ ಅವರಿಗೆ ಅಷ್ಟಮ ಶನಿ ಬೇರೆ ಇದೆ. ಸೊ ಶನಿ ಒಂದು ಸಮಸ್ಯೆ, ಈ ಚಂದ್ರಗ್ರಹಣದ ಒಂದಿಷ್ಟು ಸಮಸ್ಯೆ ಒಂದಿಷ್ಟು ದಿನಗಳ ಕಾಲ ಇರುತ್ತೆ. ಎದೆಗುಂದಬೇಡಿ. ಮುಂದಿನ ದಿನಗಳಲ್ಲಿ ಸಿಂಹರಾಶಿಯವರಿಗೆ ಯಾವೆಲ್ಲ ಈ ಒಂದು ಅಷ್ಟಮ ಶನಿ ಅಂತ ಇನ್ನೂ ಹೆಚ್ಚಿನ ಒಂದಿಷ್ಟು ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಬನ್ನಿ ಹಾಗಾದರೆ ಈಗ ನಮಗೆ ಚಂದ್ರಗ್ರಹಣದ ಬಗ್ಗೆ ತೊಗೊಳೋದಾದರೆ, ಗ್ರಹಣ ಸ್ಪರ್ಶ 3 ಗಂಟೆ 19 ನಿಮಿಷ ಮಧ್ಯಾಹ್ನಕ್ಕೆ ಪ್ರಾರಂಭ ಆಗುತ್ತೆ. ಮಧ್ಯಕಾಲ 5 ಗಂಟೆ 4 ನಿಮಿಷ ಸಾಯಂಕಾಲ. ಇನ್ನು ಮೋಕ್ಷ ಅಂದರೆ ಗ್ರಹಣ ಬಿಡುವಂತಹ ಸಮಯ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡಲಾಗುತ್ತೆ. ಅಂದರೆ ಮೋಕ್ಷ ಅಂದರೆ ಆ ಒಂದು ದಿನದ ಗ್ರಹಣ ಏನು ಅದು ಹಿಡಿದಿತ್ತು, ಗ್ರಹಣ ಅಂದರೆ ಹಿಡಿದಿಟ್ಕೊಳ್ಳೋದು, ಅದು ಬಿಡುಗಡೆ ಹೊಂದುವಂಥದ್ದಾಗುತ್ತೆ 6 ಗಂಟೆ 47 ನಿಮಿಷ ಸಾಯಂಕಾಲ. ಇನ್ನು ಈ ಸಮಯದಲ್ಲಿ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಸಾಯಂಕಾಲ ಅಂದರೆ ಈಗ ವೇದ ಆರಂಭ ಆಗೋದು ಬೆಳಗಿನ ಜಾವ ಸೂರ್ಯೋದಯದಿಂದಲೇ ನಿಮಗೆ ವೇದ ಪ್ರಾರಂಭ ಆಗುತ್ತೆ. ಸೊ ಈ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ವಹಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊದಲನೆಯದು ಒಂದಿಷ್ಟು ವಿಚಾರಗಳನ್ನು ನೀವು ಪಟ್ಟಿ ಮಾಡಿಕೊಂಡ್ರೆ ತುಂಬ ಉತ್ತಮ. ಇನ್ನು ಈ ಒಂದು ಗ್ರಹಣದಿಂದ ಅಂದರೆ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ಶುಭ ಫಲ ಪಡುವಂತಹ ರಾಶಿಗಳು ತುಲಾ, ವೃಶ್ಚಿಕ, ಮೀನ, ಮಿಥುನ. ಮಿಶ್ರ ಫಲ ಕೊಡುವಂತಹ ರಾಶಿಗಳು ಧನು, ಕುಂಭ, ಮೇಷ, ಕರ್ಕಾಟಕ ರಾಶಿ. ಅಶುಭ ಫಲ ಕೊಡುವಂತಹ ರಾಶಿಗಳು ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿ. ಈಗ ನಾವು ಇದು ತುಲಾ, ವೃಶ್ಚಿಕ, ಮೀನ, ಮಿಥುನ, ಧನು, ಕುಂಭ, ಮೇಷ, ಕರ್ಕಾಟಕ ಈ 8 ರಾಶಿಗಳ ಬಗ್ಗೆ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ದಿನ ನಾವು ಸಿಂಹ, ಕನ್ಯಾ, ಮಕರ, ವೃಷಭ ಇದರ ಒಂದು ವಿವರಣೆಯನ್ನು ಕೊಡಲಾಗುತ್ತೆ. ಈಗ ನಾವು ಏನು ಮಾಡಬಾರದು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ಅಡಿಗೆಯನ್ನು ದಯವಿಟ್ಟು ಈ ದಿನ ಪ್ರಾರಂಭ ಮಾಡಲೇಬೇಡಿ. ಸಾಧ್ಯವಾದಷ್ಟು ನೀವು ನಿಮ್ಮದೇ ಆದಂತಹ ಒಂದು ಇತಿಮಿತಿಯಲ್ಲಿ ಲಘು ಉಪಹಾರ ರೀತಿಯಲ್ಲಿ ತೆಗೆದುಕೊಂಡ್ರೆ ತುಂಬ ಉತ್ತಮ. ಏಕೆಂದರೆ ಈ ದಿನ ಮಾಡಿರತಕ್ಕಂಥ ಆಹಾರ ಅಷ್ಟು ಶುಭಕರವಾಗಿರೋದಿಲ್ಲ ಮತ್ತು ರುಚಿಕರವಾಗಿಯೂ ಇರೋದಿಲ್ಲ. ಏಕೆಂದರೆ ಅದು ಒಂದು ಫುಡ್ ಪಾಯ್ಸನ್ ಆಗುವಂಥದ್ದಾಗ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಒಂದು ಹಂತಕ್ಕೆ ಹೋಗುವಂಥದ್ದಾಗ್ಬೋದು. ಹಾಗಾಗಿ ಈ ಗ್ರಹಣ ಸಮಯದಲ್ಲಿ ಅಡಿಗೆ ಮಾಡೋದನ್ನು ನಿಷೇಧಿಸಲಾಗಿದೆ. ಸೊ ಆದ್ದರಿಂದ ನೀವು ಅತಿಯಾದ ಒಂದಿಷ್ಟು ಅಡಿಗೆಗೆ ಸಾಮಗ್ರಿ ತೆಗೆದುಕೊಳ್ಳೋದು, ವೆಜಿಟೇಬಲ್ಸ್ ತೆಗೆದುಕೊಳ್ಳೋದು ದಯವಿಟ್ಟು ಮಾಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಅತಿಯಾದ ತಿಂಡಿ, ಊಟ ಇಲ್ಲ ಅಂತ ಹೇಳಿ ಇಡ್ಲಿ
ದೋಸೆ, ಪುರಿ ಇಂಥ ತಿಂಡಿ ಪದಾರ್ಥಗಳನ್ನು ಹೊರಗಡೆ ಹೋಗಿ ತಿಂದು ಬರೋದು, ಇದನ್ನು ಕೂಡ ಮಾಡಬಾರದು. ಅತಿಯಾದ ತಿಂಡಿ ಕೂಡ ತಿನ್ನಬಾರ್ದು. ಇನ್ನು ತಿನ್ನುವಂಥ ಸಮಯ ಅಂತ ಹೇಳೋದಾದರೆ ನಿಮಗೆ 11 ಗಂಟೆ ಒಳಗಾಗಿ ಆದಷ್ಟು ಮುಗಿಸ್ಕೊಳ್ಳಿ. ಇನ್ನು ಸ್ವಲ್ಪ ಏನಾದರೂ ನಿಮಗೆ ಹೊರಗಡೆ ಕೆಲಸ ಅದು ಇದು ಇದ್ದಂದರೆ 11:28 ಒಳಗಾಗಿ ಆದಷ್ಟು ಮುಗಿಸ್ಕೊಳ್ಳೋದು ತುಂಬ ಉತ್ತಮ. ಶಕ್ತಿವಂತರಿಗೆ ಮಾತ್ರ, ಅಂದರೆ ಯಾರೆಲ್ಲ ಈ ಒಂದು ದಿನ ಉಪವಾಸ ಅಥವಾ ಗ್ರಹಣದ ಒಂದು ಸಮಯದಲ್ಲಿ ನಾನು ಇರಬಹುದು ಅನ್ನೋ ಒಂದು ವಿಶ್ವಾಸ ಇದ್ದವರಿಗೆ ಈ ಒಂದು ಗ್ರಹಣದ ಸಮಯದಲ್ಲಿ 11:28 ನೀವು ಲಘು ಉಪಹಾರ, ಊಟ ಇಲ್ಲ, ಲಘು ಉಪಹಾರವನ್ನು ನೀವು ತೆಗೆದುಕೊಳ್ಬೋದು. ಆದರೆ ಅತಿಯಾಗಿ ತಿನ್ನಲು ಹೋಗಬೇಡಿ. ಯಾಕಂದರೆ ಗ್ರಹಣ ಸಮಯದಲ್ಲಿ ನಿಮಗೆ ಬಹಿರ್ದೇಶ ಬರ್ಬೋದು, ಪದೇ ಪದೇ ಬಾತ್ರೂಮ್ಗೆ ಓಡಾಡುವಂಥದ್ದಾಗ್ಬೋದು. ಅತಿಯಾದ ನೀರು ಸೇವನೆ ಕೂಡ ಮಾಡಬಾರ್ದು. ಅತಿಯಾದ ತಿಂಡಿ, ಅತಿಯಾದ ನೀರು ಇವೆರಡನ್ನ ಸೇವನೆ ದಯವಿಟ್ಟು ಮಾಡಲು ಹೋಗಬೇಡಿ. ಇನ್ನು 3ನೇ ವಿಷಯಕ್ಕೆ ಬರೋದಾದರೆ ನಿದ್ದೆಯನ್ನು ಕೂಡ ಮಧ್ಯಾಹ್ನದ ಹೊತ್ತು ಮಾಡಲು ಹೋಗಬೇಡಿ. ಯಾಕೆಂದರೆ ಗ್ರಹಣ ನಿಮಗೆ ಪ್ರಾರಂಭ ಆಗೋದೇ 3:19 ಹಾಗಾಗಿ ನೀವು ಆ ದಿನ ಆದಷ್ಟು ನಿದ್ದೆಯನ್ನು ಮಾಡದೇ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಭಯಾನಕ ಸಿನಿಮಾ, ಸೀರಿಯಲ್ಲು, ಮಗದೊಂದು ದಯವಿಟ್ಟು ಈ ದಿನ ನೋಡಲು ಹೋಗಬೇಡಿ. ನಮ್ಮ ಮಾತೆಯರು, ಗೃಹಿಣಿಯರು ಯಾರೇ ಆಗಿರಲಿ ದಯವಿಟ್ಟು ಈ ಒಂದು ದಿನ ಅದಕ್ಕೆ ನಿಷೇಧವನ್ನು ಹೇರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ನಮ್ಮನ್ನು ಒಂದು ನೆಗೆಟಿವ್ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಆಗ್ಬೋದು. ಹಾಗಾಗಿ ಭಯಾನಕವಾದ ಸಿನಿಮಾ ಅಥವಾ ಭಯಾನಕವಾದ ದೃಶ್ಯಗಳು ಮುಂತಾದ ಯಾವುದಾದ್ರೂ ನೀವು ನೋಡುವಂಥದ್ದಿದ್ರೆ ದಯವಿಟ್ಟು ನೋಡೋದು ಹೋಗಬೇಡಿ. ಇನ್ನು ಅದೇ ರೀತಿಯಾಗಿ ಶುಭ ಕಾರ್ಯಗಳು ಆಗಿರ್ಬೋದು ಅಥವಾ ನೀವು ಹೊಸ ಒಂದು ಕಾರ್ಯಗಳಾಗಿರ್ಬೋದು ದಯವಿಟ್ಟು ಮಾಡಲು ಹೋಗಬೇಡಿ. ಈ ಒಂದು 3ನೇ ತಾರೀಕು ಮಂಗಳವಾರ ದಿನ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ ಕೂಡ ನೀವು ಮಾಡಲು ಹೋಗಬೇಡಿ. ಈ ದೂರದ ಪ್ರಯಾಣ ಮಾಡೋದ್ರಿಂದ ನಿಮಗೆ ಒಂದಿಷ್ಟು ತೊಂದರೆಗಳು ಬರ್ಬೋದು, ಅಪಘಾತಗಳಾಗ್ಬೋದು, ಗಾಡಿ ಕೆಟ್ಟು ನಿಂತ್ಕೋಬಹುದು, ಅಥವಾ ನಿಮ್ಮ ಬಗ್ಗೆ ಇರ್ತಕ್ಕಂಥ ಒಳ್ಳೆಯ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಮೂಡಿಸುವಂಥದ್ದಾಗ್ಬೋದು. ಹಾಗಾಗಿ ದೂರದ ಪ್ರಯಾಣ ಮಾಡಲು ಹೋಗಬೇಡಿ. ಇನ್ನು ಈ ಒಂದು ದಿನದಲ್ಲಿ, ಈ ಗ್ರಹಣ ದಿನದಲ್ಲಿ ಜಗಳ, ಎತ್ತಿ ಕಟ್ಟುವಂತಹ ಮಾತುಗಳು ದಯವಿಟ್ಟು ಆಡಲು ಹೋಗಬೇಡಿ. ಅದು ಏನಾಗುತ್ತಂದರೆ ಅದು ಬ್ರ್ಯಾಂಡ್ ಆಗಿ ಹೋಗ್ಬಿಡುತ್ತೆ. ನೀವು ಏನಾದರೂ ಈ ದಿನ ಜಗಳಾಡಿದರೆ ಅದು ಇನ್ನು ಹೋಗೋದಿಲ್ಲ, ನಶಿಸಿ ಹೋಗೋದಿಲ್ಲ, ಅಂದರೆ ಡೆಲೀಟ್ ಆಗೋದಿಲ್ಲ, ಅದು ಹಾಗೇ ಉಳಿದುಕೊಳ್ಳುತ್ತೆ. ಹಾಗಾಗಿ ಜಗಳ ಆಡಲು ಹೋಗಬೇಡಿ. ಅಂದರೆ ಮೂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ತುಂಬ ಜಾಗ್ರತೆ ಇದ್ದರೆ. ಇನ್ನು ನದಿ ತೀರದಲ್ಲಿ ದಯವಿಟ್ಟು ಸಾಯಂಕಾಲ ಹೊತ್ತು ಹೋಗಬೇಡಿ. ಯಾಕೆಂದರೆ ಗ್ರಹಣ ಬಿಟ್ಟು ನದಿಗೆ ಸ್ನಾನ ಮಾಡಲು ಯೋಗಕರ ಹಾಗೆ ಹೀಗೆ ದಯವಿಟ್ಟು ಹೋಗಬೇಡಿ. ಯಾಕೆಂದರೆ ಕಾಲು ಜಾರಿ ಬೀಳುವಂಥದ್ದಾಗ್ಬೋದು, ಅಥವಾ ಕತ್ತಲದಲ್ಲಿ ಆಳು ಎಷ್ಟಿದೆ ಎಂಬುದು ಗೊತ್ತಾಗೋದಿಲ್ಲ. ಸೊ ತುಂಬ ನೆಗೆಟಿವ್ಗಳು ಸೃಷ್ಟಿಯಾಗುವಂಥದ್ದಾಗಿರುತ್ತೆ. ಹಾಗಾಗಿ ನದಿ ತೀರಕ್ಕೆ ದಯವಿಟ್ಟು ಸಾಯಂಕಾಲ ಹೋಗಬೇಡಿ. ಇನ್ನು ಹೊಸ ಕೆಲಸ ಏನಾದರೂ ಇಂಟ್ರ್ಯೂ ಆಗಿರ್ಬೋದು, ಅಥವಾ ನೀವು ಬೇರೆ ಏನಾದರೂ ಒಂದು ಹೊಸ ವೃತ್ತಿ, ಉದ್ಯೋಗ ಅಥವಾ ಬಿಸ್ನೆಸ್ಸು ಏನಾದರೂ ಮಾಡುವಂಥದ್ದಿದ್ದರೆ ದಯವಿಟ್ಟು ಈ ದಿನ ಮಾಡಲು ಹೋಗಬೇಡಿ, ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಕೂದಲು ಕತ್ತರಿಸೋದು, ಉಗುರು ಕತ್ತರಿಸೋದು ಮುಂತಾದವುಗಳನ್ನು ದಯವಿಟ್ಟು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಅಪಶಕನ ಅಥವಾ ಈ ಒಂದು ನೆಗೆಟಿವ್ ಏನಾಗುತ್ತೆ ಅಂದರೆ ನಿಮಗೆ ಅದು ಪದೇ ಕಾಡುವಂಥದ್ದಾಗತ್ತೆ, ಮತ್ತು ಒಂದು ರೀತಿ ತೊಂದರೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಕೂದಲು ಕತ್ತರಿಸೋದು ಮತ್ತು ಈ ಉಗುರನ್ನು ಕತ್ತರಿಸೋದು ದಯವಿಟ್ಟು ಮಾಡಲು ಹೋಗಬೇಡಿ. ಇನ್ನು ಅದೇ ರೀತಿಯಾಗಿ ಏನು ಮಾಡಬೇಕು ಗ್ರಹಣ ದಿನ ನಾವು ಅಂತ ಹೇಳೋದಾದರೆ, ಈ ಗ್ರಹಣ ದಿನ ಆದಷ್ಟು ಜಪ ಮಾಡಿ, ಮತ್ತು ಗ್ರಹಣ ಹಿಡಿದ ನಂತರ ಸ್ನಾನ ಮಾಡಿ, ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಿ. ಅಂದರೆ 3:20 ಸ್ನಾನ ಮಾಡಿ, ಮತ್ತು 6:47 ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಿ. ಇನ್ನು ಸ್ನಾನ ಮಾಡಿದ ನಂತರ ಜಪಗಳನ್ನು ಮಾಡಿ, ಚಂದ್ರಗೆ ಇರತಕ್ಕಂಥದ್ದು, ಕೇತುಗೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಜಾತಕದಲ್ಲಿ ಕೇತು ಚಂದ್ರ ಕನಿಷ್ಠನಾಗಿದ್ದರೆ ಅವರ ಈ ಒಂದು ಮೂಲ ಮಂತ್ರ ಆಗಿರ್ಬೋದು, ಅದೆಲ್ಲವೂ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಅದನ್ನು ನೋಡಿಬಿಟ್ಟು ನೀವು ಜಪ ಮಾಡೋದು ತುಂಬ ಉತ್ತಮ. ಇನ್ನು ದಾನಗಳನ್ನು ಮಾಡಿ, ಅಕ್ಕಿ ದಾನ ಆಗಿರ್ಬೋದು, ಆಮೇಲೆ ನಿಮಗೆ ಹಾಲು ದಾನ ಮಾಡ್ಬೋದು, ಒಂದು ರೀತಿಯಲ್ಲಿ ಕರಿ ಎಳ್ಳು ಮಾಡ್ಬೋದು, ಎಣ್ಣೆ ಮಾಡ್ಬೋದು, ತುಪ್ಪ ದಾನ ಮಾಡ್ಬೋದು, ಇನ್ನು ಈ ಥರ ದವಸ ಧಾನ್ಯಗಳನ್ನು ದಾನ ಮಾಡ್ಬೋದು. ಆದರೆ ಇಲ್ಲಿ ನೀವು ಮಾಡಬೇಕಾಗಿರೋದು ಅಂದರೆ ಈ ಅಶುಭ ಫಲ ಇರತಕ್ಕಂಥ ರಾಶಿಗಳು ಸಿಂಹ, ಕನ್ಯಾ, ಮಕರ, ವೃಷಭ
ಅಕ್ಕಿ ಮತ್ತು ಈ ಕರಿ ಎಳ್ಳು ಇವನ್ನು ದಾನ ಮಾಡಿ, ಅದರ ಜೊತೆಗೆ ತುಪ್ಪ ದಾನ ಕೊಟ್ಟರೆ ಒಳ್ಳೆಯದು. ನೋಡಿ ನಿಮ್ಮ ಒಂದು ಅನುಕೂಲ ಎಷ್ಟಾಗುತ್ತೋ ಅಷ್ಟನ್ನು ದಾನ ಮಾಡಿ. ಯಾವುದೇ ಇಲ್ವಾ 1 kg ಅಕ್ಕಿ, ಯಥಾಭಕ್ತಿ ಯಥಾಶಕ್ತಿ, ಒಂದು ಚಂದ್ರನ ಬಿಂಬ ಬರುತ್ತೆ, ಬೆಳ್ಳಿದು ಆಗಿದ್ರೆ ತುಂಬ ಉತ್ತಮ. ಇಲ್ಲ ಈ ಗ್ರಂಥಿಗೆ ಅಂಗಡಿಯಲ್ಲಿ ಚಂದ್ರಬಿಂಬ ಕೊಡಿ ಅಂದರೆ ಕೊಡ್ತಾರೆ ಒಂದು 50 ರೂಪಾಯಿಗೆ. ಅದರ ಜೊತೆಗೆ ಕಾಣಿಕೆ, ಆ ಒಂದು ಚಂದ್ರಬಿಂಬ, ಅಕ್ಕಿ, ಕಾಣಿಕೆ, ಇದನ್ನು 3 ಸೇರಿಸಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಿಶೇಷ. ಇನ್ನು ನಮಗೆ ಬೇಕಾಗಿರೋದು ಈ ಅಶುಭ ಫಲ ಸಿಗುವಂತಹ ರಾಶಿಗಳ ಫಲ. ಅಶುಭ ಫಲ ತಿಳಿದುಕೊಳ್ಳುವಂತಹ ಮೊದಲನೇ ರಾಶಿ ಅಂತ ಹೇಳಿದರೆ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲೇ ನಡೀತಾ ಇರೋದರಿಂದ ನಿಮಗೆ ಒಂದು ರೀತಿಯಲ್ಲಿ ಅಪಖ್ಯಾತಿ ಮತ್ತು ಈ ಕೆಲವು ದೌರ್ಜನ್ಯಪೂರ್ವಕ ಕೆಲಸಗಳು, ಒತ್ತಾಯದ ಕೆಲಸಗಳು, ಮತ್ತು ಕೆಲವರ ದುಷ್ಟರ ಸವಾಸ ಅಂತೀವಿ, ದುಷ್ಟ ಈ ರಾಕ್ಷಸರ ಸವಾಸ ಅಂತರ, ಅವರ ಒಂದು ಕಡೆ ವಾಲ್ಕೊಳ್ಳುವಂಥದ್ದು, ಇದೆಲ್ಲವೂ ನಡೆಯುವಂಥದ್ದಾಗತ್ತೆ ಈ ಒಂದು ಸಿಂಹರಾಶಿಯ ಜಾತಕರಿಗೆ. ಅಂದರೆ ಇಲ್ಲಿ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗೋದು ಕಷ್ಟ ಇದೆ. ಇಲ್ಲಿ ಚಂದ್ರಗ್ರಹಣ, ಎರಡನೇದ್ದು ನಿಮಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಹೇಗಂದರೆ ನಿಮ್ಮನ್ನು ತುಂಬ ಕಷ್ಟ, ಮಾಡಿರೋ ಕೆಲಸವನ್ನೇ ಪುನಃ ಪುನಃ ಮಾಡಬೇಕು, ಮತ್ತು ಯಾರೂ ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳಲ್ಲ. ಅಂದರೆ ನಿಮ್ಮನ್ನು ಯಾರು ಐಡೆಂಟಿಫೈ ಮಾಡೋದಂತ ಬಿಟ್ಬಿಡಿ, ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅವ್ರು, ಏನು ಹಾಗೆ ಇರಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ನಿಮಗೆ ಈ ಚಂದ್ರಗ್ರಹಣ ಒಂದು ಸೇರಿರೋದ್ರಿಂದ ನಿಮ್ಮನ್ನು ಓವರಾಲ್ ಆಗಿ ನೋಡೋದಾದರೆ ಯಾರು ನಿಮ್ಮನ್ನು ಹತ್ತಿರಕ್ಕೂ ಬಂದು ಮಾತನಾಡಿಸೋದಿಲ್ಲ. ನೀವಾಗಿ ಹೋಗಿ ವಾಲಂಟಿಯರಾಗಿ ಮಾತಾಡಿಸ್ಬೇಕು, ಆಯ್ತಾಯ್ತು ಅಂತ ಹೇಳಿ ಅವ್ರು ನಿಮ್ಮನ್ನು ಸವಾಲು ಮಾಡಿ ಕಳಿಸ್ತಾರೆ. ಸೊ ಇದು ಅಂದರೆ ನಿಮಗೆ ಸ್ವಲ್ಪ ಕಷ್ಟಕರ ದಿನಗಳು, ಒಂದಿಷ್ಟು ದಿನಗಳ ಕಾಲ ಸ್ವಲ್ಪ ತಾಳ್ಮೆ ಅಂತ ಇರಿ. ಮತ್ತು ಯಾರಿಗೂ ಅತಿಯಾದ ಮಾತುಗಳನ್ನು ಆಡಲು ಹೋಗಬೇಡಿ. ಗ್ಯಾರಂಟಿ ವಾರಂಟಿ ಏನೂ ಕೊಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಈಗ ನೋಡಿ ಕಾಂಗ್ರೆಸ್ನವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಆ ಒಂದು ಗ್ರಹಣದಿಂದ ಮತ್ತು ಅಷ್ಟಮ ಶನಿಯಿಂದ ನಿಮಗೆ ತೊಂದರೆಗಳು ಸಿಗುತ್ತೆ. ಅದರಲ್ಲಿ ಮೊದಲನೇದು ಏನಾಗುತ್ತೆ ಅಂದರೆ ನಿಮಗೆ ಮಾನಸಿಕ ಒತ್ತಡಗಳು, ಸುಮ್ಮನೆ ನಿದ್ದೆ ಬರೋದಿಲ್ಲ, ಸರಿಯಾದ ಊಟ ಸಿಗೋದಿಲ್ಲ, ಊಟ ಇದ್ರೂ ತಿನ್ನೋ ಮನಸ್ಸು ಬರೋದಿಲ್ಲ, ಈ ರೀತಿ ಎಲ್ಲ ನಿಮಗಾಗುತ್ತೆ. ಹಗಲು ನಿದ್ದೆ ಜಾಸ್ತಿ ಆಗುತ್ತೆ, ಸೋಮಾರಿತನ ಜಾಸ್ತಿ ಆಗುತ್ತೆ, ಮತ್ತು ದುಷ್ಟರ ಗೆಳೆತನ ಬೆಳೆಸಲು ಕಾರಣ ಆಗುತ್ತೆ. ಒಂದಿಷ್ಟು ಜೂಜಾಟಗಳ ಕಡೆ ಎಳೆದುಕೊಳ್ಳುವಂಥದ್ದಾಗತ್ತೆ. ಮತ್ತು ಈ ಒಂದು ಸವಾಸದಿಂದ ನಿಮಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ, ಸಾಲಗಾರನಾಗಿ ಮಾಡುತ್ತೆ, ಮತ್ತು ಬೇಡದೇ ಇರುವ ಕೆಲಸಗಳಿಗೆ ಪ್ರಚೋದನೆ ಕೊಡುತ್ತೆ. ಇವೆಲ್ಲ ಪರಿಣಾಮಗಳು ನಿಮಗೆ ಎದುರಿಸುವಂಥದ್ದಾಗತ್ತೆ. ಇದಿಷ್ಟಲ್ಲದೆ ಮತ್ತೆ ನಿಮಗೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಕಾಡುವಂಥದ್ದಾಗಿರುತ್ತೆ. ನೀವು ಒಂದಿನ ಚೆನ್ನಾಗಿದ್ದರೆ 6 ದಿನಗಳ ಕಾಲ ಸ್ವಲ್ಪ ಎಲ್ಲೋ ಬಾಡಿ ಫಿಟ್ ಆಗಿರೋದಿಲ್ಲ, ಎಲ್ಲೋ ಒಂಥರ ಅಳುಕುತನ, ಅಥವಾ ಏನಂತೀರಿ ಈಗ ರನ್ನಿಂಗ್ ರೇಸಿಗೆ ಬೇಕಾಗಿರೋದು ಬಾಡಿ ಫಿಟ್ಟು. ಆ ರೀತಿಯಲ್ಲಿ ನಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳು ಪರಿಪೂರ್ಣ ಆಗಬೇಕಾದ್ರೆ ನಾವು ನಮ್ಮ ದೇಹ ಎರಡೂ ಸಿದ್ಧವಾಗಿರ್ಬೇಕು. ಆದರೆ ದೇಹ ಅಷ್ಟು ಸ್ಪಂದನೆ ಕೊಡೋದಿಲ್ಲ, ಸೋಮಾರಿತನದಿಂದ ಕೂಡಿಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರು ತುಂಬ ಜಾಗ್ರತೆ ಅಂತ ಇರಿ. ಆದಷ್ಟು ನೀವು ಗ್ರಹಣದ ಸಮಯದಲ್ಲಿ ದೂರದ ಪ್ರಯಾಣ ಮಾಡಲು ಹೋಗಬೇಡಿ, ಯಾರ ಜೊತೆ ಜಗಳ ಆಡಲು ಹೋಗಬೇಡಿ. ದಾಂಪತ್ಯದಲ್ಲಿ ಮನಸ್ತಾಪ ಇರೋರು ದಯವಿಟ್ಟು ಈ ಇಡೀ ದಿನ ಆದಷ್ಟು ಮೌನವಾಗಿರಿ, ಮಾತು ಕಡಿಮೆ ಮಾಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಡಿ, ದೇವ್ರ ಹತ್ರ ಸ್ತೋತ್ರಗಳನ್ನು ಹೇಳಿ ಆದಷ್ಟು ಸೌಮ್ಯವಾಗಿದ್ದರೆ ತುಂಬ ಉತ್ತಮ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಪರಿಹಾರಗಳನ್ನು ಕೊನೆಯಲ್ಲಿ ಒಟ್ಟಿಗೆ ಹೇಳಲಾಗುತ್ತೆ. ಇನ್ನು ವೃಷಭ ರಾಶಿ, ಎರಡನೇದ್ದು ವೃಷಭ ರಾಶಿ. ಅಂದರೆ ವೃಷಭ ರಾಶಿಯವರೆಗೂ ಅಷ್ಟೇ ಇಲ್ಲಿ ನಿಮಗೆ ತುಂಬ ತೊಂದರೆಗಳು. ಯಾವ ರೀತಿ? ಒಂದು ಆರ್ಥಿಕ ಹೊಡೆತ ಪದೇ ಪದೇ ಬೀಳ್ತಾ ಇರುತ್ತೆ. ನಿಮಗೆ ಬಲವಾದ ಕಾರಣಗಳು, ತಪ್ಪು ನಿಮ್ಮದು ಇಲ್ಲದೆ ಇದ್ರೂ ದುಡ್ಡು ನೀವು ಕಟ್ಟಲೇಬೇಕು. ಈಗ ಮಗ ಮಾಡಿದ ತಪ್ಪಿಗೆ ನೀವು ಅದನ್ನು ಕಟ್ಟಬೇಕಾಗತ್ತೆ, ಅಥವಾ ಮಗಳು ಮಾಡಿದ ತಪ್ಪಿಗೆ ನೀವು ದುಡ್ಡು ಕಟ್ಟಬೇಕು, ಅಥವಾ ಗಂಡ ಮಾಡಿದ ತಪ್ಪಿಗೆ ಹೆಂಡತಿ ಕಟ್ಟಬೇಕಾಗತ್ತೆ, ಅಥವಾ ಹೆಂಡತಿ ಮಾಡಿದ ತಪ್ಪಿಗೆ ಗಂಡ ಕಟ್ಟಬೇಕಾಗತ್ತೆ. ಈ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗತ್ತೆ ಆರ್ಥಿಕದ ಸಮಸ್ಯೆಗಳು. ಸಾಲ ಮಾಡಲೇಬೇಕಾಗತ್ತೆ.
ಅನಿವಾರ್ಯತೆಗೆ ಸಿಕ್ಕಾಕೊಳ್ತೀರಾ. ಅನಾರೋಗ್ಯದ ಸಮಸ್ಯೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ. ಇದರಿಂದ ಆರ್ಥಿಕ ಭಾರ ಬೀಳುವಂಥದ್ದಾಗುತ್ತೆ. ಆ ಭಾರ ತಪ್ಪಿಸಿಕೊಳ್ಳಲು ಸಾಲ ತೀರಿಸಲು ಮತ್ತೊಂದು ಸಾಲ. ಈ ರೀತಿ ವೃಷಭ ರಾಶಿಯವರಿಗೆ ಆರ್ಥಿಕದ ಒಂದು ಹೊಡೆತ ತುಂಬ ಬೀಳುವಂತಾಗುತ್ತೆ. ಅದರ ಜೊತೆಗೆ ಕುಟುಂಬ ಸದಸ್ಯರ ಆಸ್ತಿ ವಿವಾದಗಳು ಭುಗಿಲೆದ್ದು ಬಿಡುತ್ತೆ. ಮೂರನೆಯವರು ಎಂಟ್ರಿ ಆಗ್ತಾರೆ, ಅವ್ರು ಇಷ್ಟು ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾರೆ, ಅದಕ್ಕೂ ಕೂಡ ಜಗಳ, ಮತ್ತು ಒಂದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆದಂಥ ಮನಸ್ತಾಪಗಳು ಇನ್ನೂ ಅತಿಯಾಗಿ ಆಗುವಂಥದ್ದಾಗತ್ತೆ ಅಂತ. ಇನ್ನು ವಾಹನದ ಒಂದು ವಿಚಾರಕ್ಕೆ ಬರೋದಾದರೆ ಸಣ್ಣ ಪುಟ್ಟ ಅಪಘಾತಗಳಾಗತ್ತೆ. ನಿಮ್ಮ ವಾಹನ ಕಳ್ಳತನವೂ ಕೂಡ ಆಗ್ಬೋದು. ಅಂದರೆ ಸ್ಕೂಟಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನೇ ಆಗಿರಲಿ ಕಳ್ಳತನ ಆಗುವಂಥ ಅವಕಾಶಗಳು ಇದೆ. ಹಾಗೂ ಬೆಲೆ ಬಾಳುವ ವಸ್ತುಗಳು ಕೂಡ ಕಳ್ಳತನವಾಗುವಂಥದ್ದಿದೆ. ಹಾಗಾಗಿ ವೃಷಭ ರಾಶಿಯವರು ಆದಷ್ಟು ಜಾಗ್ರತೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಈ ಒಂದು ಗ್ರಹಣದ ನಂತರ ಕೆಲವು ದಿನಗಳವರೆಗೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಪರಿಹಾರಗಳ ಕೊನೆಯಲ್ಲಿ ತಿಳಿಸಲಾಗುತ್ತೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಅಶುಭ ಫಲ ಈ ಚಂದ್ರಗ್ರಹಣದಿಂದ ಸಿಗುವಂಥದ್ದೇನು ಅಂದರೆ, ನಿಮಗೆ ಈ ಶತ್ರುಗಳ ಕಾಟ ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಗುಪ್ತ ಶತ್ರುಗಳು ಬೇರೆ, ನೇರ ಶತ್ರುಗಳು ಬೇರೆ, ವಕ್ರ ಶತ್ರುಗಳು ಬೇರೆ. ನೋಡಿ ಎಷ್ಟು ಶತ್ರುಗಳಿದ್ದಾರೆ ನಿಮಗೆ. ಇವರೆಲ್ಲ ಉಪಟಳ ನಿಮಗೆ ಎಟ್ ಎ ಟೈಮು ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಇರುತ್ತೆ. ನೀವು ಎಲ್ಲೋ ಫೋನಲ್ಲಿ ನಾನು ಮಂಗಳೂರಲ್ಲಿದ್ದೀನಿ ಅಂತ ಸುಳ್ಳು ಹೇಳೋದು, ಬೆಂಗಳೂರಲ್ಲಿದ್ದು ಮಂಗಳೂರಲ್ಲಿದ್ದೀನಿ ಅಂತ ಹೇಳಿದ್ರೆ ಅವನು ಎದುರಿಗೆ ಪ್ರತ್ಯಕ್ಷ ಆಗಿಬಿಡ್ತಾನೆ. ಅಂದರೆ ಆ ರೀತಿಯಲ್ಲಿ ಶತ್ರು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅದು ಈ ಒಂದು ಗ್ರಹಣದ ನಂತರ ಇನ್ನೂ ಹೆಚ್ಚಾಗಿ ಕಾಡುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿದ್ರಾಹೀನತೆ, ನಿದ್ದೆನೇ ಬರೋದಿಲ್ಲ, ಏನು ಮಾಡಿದ್ರೂ ನಿದ್ದೆ ಬರೋದಿಲ್ಲ. ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಇರುತ್ತೆ, ಮೈಕೈಯೆಲ್ಲ ನೋವು, ಮತ್ತು ನಿಮಗೆ ಹೇಳಿಕೊಳ್ಳಲಾರದಂತಹ ಒಂದಿಷ್ಟು ನೋವುಗಳು, ಇದೆಲ್ಲವೂ ಈ ಗ್ರಹಣದ ನಂತರ ಬರುತ್ತೆ. ಇನ್ನು ರಾತ್ರಿಯೆಲ್ಲ ನಿದ್ದೆ ಬರೋದೇ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದಾಗತ್ತೆ. ಆದ ನಂತರ ಎದ್ದು ಕೂತ್ಕೊಳ್ಳುವಂಥದ್ದಾಗತ್ತೆ, ಭಯ ಬೀಳುವಂಥದ್ದಾಗ್ಬೋದು, ಅಥವಾ ನಿಮಗೆ ಬಾಯಾರಿಕೆ ಆಗಿ ನಿದ್ದೆ ಬಾರದೇ ಇರುವಂಥದ್ದಾಗ್ಬೋದು, ಅಥವಾ ರಾತ್ರಿ ಸಮಯದಲ್ಲಿ ತುಂಬ ಹಸಿವೆ ಆಗುವಂಥದ್ದಾಗ್ಬೋದು. ಇದೆಲ್ಲವೂ ನಿಮಗೆ ಕನ್ಯಾ ರಾಶಿಯವರಿಗೆ ಈ ಒಂದು ಗ್ರಹಣದ ನಂತರ ಸಿಗುವಂಥದ್ದಾಗಿರುತ್ತೆ. ಮತ್ತು ಜಗಳಗಳು ಅತಿಯಾಗಿ ಆಡುವಂಥವ್ರು ಆಗ್ತೀರಾ ಈ ಒಂದು ಗ್ರಹಣದ. ಸುಮ್ಮನೆ ಕೆದರಿ ಜಗಳಕ್ಕೆ ಹೋಗ್ತೀರಾ, ಇದರಿಂದ ಅವಮಾನಗಳು ಬರುವಂಥದ್ದಾಗತ್ತೆ. ಬೇಡ ಅಂದ್ರೂ ಜಗಳ ತೆಗಿತೀರಾ, ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ನೀವು ಪ್ರಯೋಗ ಮಾಡ್ತೀರಾ. ಸೊ ಇದರಿಂದ ನಿಮ್ಮ ಒಂದು ಸಹೋದರತ್ವ ಅಥವಾ ಮಾತೃತ್ವ ಅಥವಾ ಸಂಬಂಧ ಅಥವಾ ಸ್ನೇಹಿತರ ಸಂಬಂಧ ಇದೆಲ್ಲವೂ ಒಂದೊಂದಾಗಿ ದೂರ ಆಗುತ್ತಾ ಬರುತ್ತೆ ಕನ್ಯಾ ರಾಶಿಯವರಿಗೆ. ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ಅಶುಭ ಫಲ ಕೊಡುವಂತಹ 4ನೇ ರಾಶಿ, ಕೊನೆಯ ರಾಶಿ ಅಂದರೆ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣದಿಂದ ಸಿಗುವಂತಹ ಫಲಾಫಲಗಳಂತ ನೋಡೋದಾದರೆ, ನಿಮಗೆ ಮೊದಲನೆಯದು ಆರ್ಥಿಕ ಹೊಡೆತ, ತುಂಬ ಆರ್ಥಿಕ ಹೊಡೆತ ಬೀಳುತ್ತೆ. ಈಗ ಒಂದು ಆಸ್ತಿ ಮಾರ್ಲಿಕ್ಕೆ ಹೋಗ್ತೀನಿ ಅಂದರೆ ನೀವು ಕಡಿಮೆ ರೇಟಿಗೆ ಹೊರಟೋಗ್ಬಿಡುತ್ತೆ. ಒಂದು ವೇಳೆ ಆಸ್ತಿ ತಗೊಳ್ಳೋವಂಥದ್ದಾಗಿದ್ದರೆ ಅತಿ ರೇಟ್ ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀರ. ಅಂದರೆ ಅಷ್ಟು ಮಾರ್ಕೆಟ್ ವ್ಯಾಲ್ಯೂ ಇರೋದಿಲ್ಲ. ಅಂದರೆ ಹಣ ಪೋಲಾಗುತ್ತಾ ಬರುತ್ತೆ. ಸುಖ ಸುಮ್ಮನೆ ಪ್ರೆಸ್ಟೀಜ್ಗೋಸ್ಕರ ಕೆಲವರು ಇರ್ತಾರೆ, ಆ ಗಾಡಿ 25,000 ರೂಪಾಯಿ ಇದ್ದರೆ 1.5 ಲಕ್ಷ ಕೊಟ್ಟು ತೊಗೊಂಡಿರ್ತಾರೆ. ಅಂದರೆ ಅದೇನೋ ಗೊತ್ತಿಲ್ಲ, ಅವ್ರದ್ದೊಂದು ಫ್ಯಾನ್ಸಿ ಟೈಪ್ ಇರುತ್ತೆ, ಅಥವಾ ಅವ್ರದ್ದೊಂದು ಹವ್ಯಾಸ ಅಂತಲೇ ತಿಳ್ಕೊಳ್ಳಿ. ಆ ರೀತಿಯಲ್ಲಿ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ, ಆರ್ಥಿಕವಾಗಿ ಆದರೆ ಬೆಲೆನೇ ಗೊತ್ತಿಲ್ಲದೆ ನೀರಿನಂತೆ ಖರ್ಚು ಮಾಡಲಿಕ್ಕೆ ಇಷ್ಟಪಡ್ತೀರಾ. ಇದರಿಂದ ತೊಂದರೆಗಳು ಸಿಗುವಂಥದ್ದಾಗುತ್ತೆ. ಮತ್ತು ಆರ್ಥಿಕದ ಮೂಲ ಕಟ್ಟಾಗಿ ಹೋಗ್ಬಿಡುತ್ತೆ. ಬರುವಂಥ ಆದಾಯ, ಈಗ ಯಾವುದೋ ಒಂದು ಬಾಡಿಗೆ ಬರ್ತಾ ಇತ್ತಾ, ಇದಕ್ಕಿದ್ದಂಗೆ ಅವರು ವೆಕೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ಯಾವುದೋ ಮನೆ ಬಾಡಿಗೆ ನೀವು ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ಅವರಿಗೇನೋ ಕೆಲಸದ ಒತ್ತಡದಿದ್ದರೆ ಮನೆಯೇ ವೆಕೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ವೈಯಕ್ತಿಕ ಅವ್ರ ಸಮಸ್ಯೆ, ನಿಮ್ಮ ಸಮಸ್ಯೆ ಅಂತ ನೀವು ತಿಳ್ಕೊಳ್ಕ, ಬಟ್ ನಿಮ್ಗೆ ಆದಾಯ ಬರೋದು ನಿಂತು ಹೋಗ್ಬಿಡುತ್ತೆ. ಅದೇ ರೀತಿ ಕೆಲಸ, ಯಾರೆಲ್ಲ ಹೊರಗಡೆ ಕಂಪ್ನಿಯಲ್ಲಿ ಕೆಲಸ ಆಗಿರ್ಬೋದು, ಮತ್ತೊಂದು ಮಗದೊಂದು, ಅಲ್ಲಿ ಒತ್ತಡ, ಕೆಲವೊಮ್ಮೆ ಒತ್ತಡಕ್ಕೆ ರಿಸೈನ್ ಮಾಡೇ ಬಂದುಬಿಡ್ತೀರ.
ಆ ರೀತಿಯಲ್ಲಿರುತ್ತೆ. ಇನ್ನು ಗೌರ್ಮೆಂಟ್ನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ನಿತ್ಯ ನೋಟಿಸ್ ಬರುವಂಥದ್ದಾಗಿರುತ್ತೆ, ನಿಮ್ಮ ಮೇಲೆ ಈ ರೀತಿ ಕ್ರಮ ಜರುಗಿಸಲಾಗಿದೆ ಹಾಗೆ ಹೀಗೆ ಅಂತೇಳಿ. ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ಮಕರ ರಾಶಿಯವರಿಗೆ ಜೀವನನೇ ಬೇಡ ಅನಿಸ್ಬಿಡುತ್ತೆ. ಅಷ್ಟು ಪರಿಣಾಮಕಾರಿಯಾಗಿ ಈ ಚಂದ್ರಗ್ರಹಣ ತೊಂದರೆಯನ್ನು ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಹಪಾಪಿ ಇರುತ್ತೆ, ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟುವಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡಿ ನಿಮ್ಮನ್ನು ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಿ ಮಕರ ರಾಶಿಯವರು. ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಕೂಡ ಅಷ್ಟೇ ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಸಾಧ್ಯವಾದಷ್ಟು ಮಟ್ಟಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಇದ್ದರೆ, ಅಂದರೆ ಈ ಬಿಸ್ನೆಸ್ನಲ್ಲಿ ಅಥವಾ ಈ ಶೇರ್ ಮಾರ್ಕೆಟ್ನಲ್ಲಿ ಏನಾದರೂ ತೊಗೊಳ್ಳೋವಂಥದ್ದು ಇದ್ದರೆ ದಯವಿಟ್ಟು ಈ ಸದ್ಯಕ್ಕೆ ಕೈ ಹಾಕಲು ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ತಿಳಿಸ್ಕೊಡಲಾಗುತ್ತೆ, ಆವಾಗ ಬೇಕಾದ್ರೆ ಹಾಕ್ಕೊಳ್ಳಿ. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ 4 ರಾಶಿಗಳ ಅಶುಭ ರಾಶಿಗಳ ಒಂದು ಫಲಾಫಲಗಳು. ಸಿಂಹ, ಕನ್ಯಾ, ವೃಷಭ, ಮಕರ ಈ 4 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ದಿನದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಠನೆ ಮಾಡಿ, ಅದೇ ರೀತಿ ಕೇತುವಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನು ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಮಹಾಮೃತ್ಯುಂಜಯ ಜಪವನ್ನು 108 ಸತ ಜಪ ಮಾಡಿ. ಮಹಾಮೃತ್ಯುಂಜಯ ಜಪ ಇದು ತುಂಬ ಒಳ್ಳೆಯದು. ಕೇತುವಿಗೆ ಒಂದು ಗ್ರಹಣಕ್ಕೆ, ಅಂದರೆ ಕೇತುಗ್ರಸ್ತ ಗ್ರಹಣಕ್ಕೆ ಇದು ತುಂಬ ಉಪಯುಕ್ತವಾದ ನಿಮಗೆ ಪರಿಹಾರ. ಈ 4 ರಾಶಿಗಳಿಗೆ ಸಿಂಹ, ಕನ್ಯಾ, ಮಕರ ಮತ್ತು ನಿಮಗೆ ವೃಷಭ ರಾಶಿಯವರಿಗೆ. ಸಿಂಹ, ಕನ್ಯಾ, ಮಕರ, ವೃಷಭ ರಾಶಿಯವರಿಗೆ ಈ 4 ರಾಶಿಯವರಿಗೆ ಮಹಾಮೃತ್ಯುಂಜಯ ಜಪ ನೀವು 108 ಮಿನಿಮಮ್ ಮಾಡಲೇಬೇಕು. ಇಲ್ಲ ಇದ್ದರೆ ಅನುಕೂಲ ಆಗಿದ್ದರೆ ರಜೆ ಹಾಕಿದರೆ 1008 ಮಾಡಿ. ಸ್ವಲ್ಪ ಪರಿಣಾಮಗಳು ಈಗೇನು ನಾವೆಲ್ಲ ಪಾಯಿಂಟ್ ಮಾಡಿ ಹೇಳಿದ್ದೀವಿ ಅದರ ಪ್ರಭಾವ ಕಡಿಮೆ ಆಗುವಂಥದ್ದಾಗುತ್ತೆ ಅಂತ. ಇನ್ನು ದಾನಗಳು ಮಾಡೋದಾದರೆ ಅಕ್ಕಿ ಜೊತೆಗೆ ಚಂದ್ರನ ಬಿಂಬ ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ತೆಗೆದುಕೊಳ್ಳಿ. ಅದರ ಜೊತೆಗೆ ಕಾಣಿಕೆ ಹಾಕಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರುವಂಥದ್ದು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಾವು ಆ ದಿನ ಹೋಮ ಮತ್ತು ಜಪಗಳನ್ನು ವೈಯಕ್ತಿಕವಾಗಿ ಮಾಡಿಸಲಾಗುತ್ತೆ. ಸೊ ಸಾಮೂಹಿಕವಾಗಿ 501 ರೂಪಾಯಿ ಇರುತ್ತೆ. ಸೊ ಯಾರಿಗೆಲ್ಲ ಮಾಡಿಸುವಂಥ ಇಚ್ಛಿಸುವಂಥ ಅಪೇಕ್ಷೆ ಇದೆಯೋ ಅವರು ನಮ್ಮ ವೈಯಕ್ತಿಕ ನಂಬರ್ ಆದ 7676762066 ಈ ನಂಬರಿಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೆಡಿ ಒಂದಿಷ್ಟು ಜನ ಬುಕ್ ಮಾಡಲಾಗಿದೆ, ಇನ್ನು ಕೆಲವೇ ಒಂದಿಷ್ಟು ಜನಗಳ ಬಗ್ಗೆ ಇದೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಮೊದಲು ಪ್ರಾಶಸ್ತ್ಯ ಕೊಡ್ತೀರೋ ಅವರ ಒಂದು ರಿಜಿಸ್ಟರನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಖಂಡಿತವಾಗಿ ಕರೆ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಮ್ಮ ವೈಯಕ್ತಿಕ ನಂಬರಿಗೆ ಕರೆ ಮಾಡಿ ನಿಮಗಾಗಿ ನಾವು ಪರಿಹಾರಗಳನ್ನು ಅಥವಾ ನಿಮ್ಮ ಸಂದೇಹಗಳನ್ನು ದೂರ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಗ್ರಹಣ ಶಾಂತಿ ಒಂದು ಮಾಡಿಸ್ಬೇಕು ಅಥವಾ ಈ ಒಂದು ಗ್ರಹಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಈ 4 ರಾಶಿಗಳು ನಮಗೆ ಇನ್ನೂ ವೈಯಕ್ತಿಕವಾಗಿ ಏನಾದರೂ ಜಪಗಳು ಮಾಡಿಸೋದಿದ್ದರೆ ಅದೆಲ್ಲವೂ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತಲೇ ಹೇಳ್ತಾ ಇದ್ದೀವಿ. ಈ ಎಲ್ಲ ಸಮಸ್ತ ಕುಲಬಂಧವರಿಗೆ ಈ ಚಂದ್ರಗ್ರಹಣದಿಂದ ಸಿಗುವಂತಹ ಅನಿಷ್ಟ ಫಲಗಳು ಅಥವಾ ನಕಾರಾತ್ಮಕ ಚಿಂತನೆಗಳು ಆ ಶಿವ ಪರಮಾತ್ಮ ದೂರ ಮಾಡಲಿ, ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು. Subscribe to our SPSP Jyotishalaya YouTube channel for more insights.